ಈ ಮೇನ್ ರಸ್ತೆಯನ್ನು ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 25 ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ವೈಟ್ ಟಾಪಿಂಗಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಸಮುದಾಯ ಕನ್ವೆನ್ಷನ್ ಹಾಲ್ ತನಕ ಸದ್ಯದಲ್ಲೇ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡತಕ್ಕಂಥದ್ದಕ್ಕೆ ಅನುದಾನ ಕೂಡ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಕೂಡ ಮೈಸೂರಿನ ಉಸ್ತುವಾರಿ ಸಚಿವನಾಗಿದ್ದೆ 3 ವರ್ಷಗಳ ಕಾಲ. ಮೂಡಾದಲ್ಲಿರ್ತಕ್ಕಂಥ ಅನೇಕರು ಇನ್ನು ಸದ್ಯದಲ್ಲೇ ಮೂಡ ಕಚೇರಿಯನ್ನೇ ಮುಳುಗಿಸ್ತಕ್ಕಂಥವ್ರು ಹೆಚ್ಚು ಕಡಿಮೆ ಮೂಡದಲ್ಲಿ ಇರ್ತಕ್ಕಂಥವ್ರು. ಸಿದ್ದರಾಮಯ್ಯನವರು ಕೇವಲ 14 ನಿವೇಶನ ಪಡೆದಿರ್ತಕ್ಕಂಥದ್ದು. ಒಬ್ಬೊಬ್ಬ MLA ಒಬ್ಬೊಬ್ಬ MLC 100 ನಿವೇಶನಗಳನ್ನ ಪಡೆದಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದು ಯಾರ ಮೇಲೂ ಕೂಡ ತನಿಖೆ ಇಲ್ಲ. ಸಿದ್ದರಾಮಯ್ಯನವರು ಮಾತ್ರ ತನಿಖೆ ಮಾಡ್ತಕ್ಕಂಥದ್ದು. ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ನೇರ ನಡೆನುಡಿ ಇರ್ತಕ್ಕಂಥವ್ರು, ಯಾವುದೇ ವಿಧವಾದ ಅವ್ಯವಹಾರವನ್ನ ಇಷ್ಟು ದೀರ್ಘಕಾಲ ಮಾಡದೇ ಇರ್ತಕ್ಕಂಥವ್ರು ಬೇಕಾದಷ್ಟು ಅಪಾದನೆಯನ್ನ ಮಾಡಿ ಅವ್ರನ್ನ ಜನಪ್ರಿಯತೆಯನ್ನ ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕುಗ್ಗದೆ ಕರ್ನಾಟಕ ರಾಜ್ಯಕ್ಕೆ ಏನು 5 ಕೊಡುಗೆಗಳನ್ನ ಕೊಟ್ಟಂತ ಧೀಮಂತ ಮುಖ್ಯಮಂತ್ರಿಗಳು ಇವತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾರು ಏನೇ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಆದ್ರೂ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಎಲ್ಲದಕ್ಕೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಜಾತಿ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡ್ತಕ್ಕಂಥ, ಅನುದಾನವನ್ನ ಕೊಡ್ತಕ್ಕಂಥ ನನ್ನಂತವನು ಸಾಮಾನ್ಯವಾಗಿ ಈ ಬೆಂಗಳೂರಿನಲ್ಲಿ ರಾಮನಗರ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಬೆಳೆಬೇಕಾದ್ರೂ ಈ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಂತ ಕೊಟ್ಟಂತಹದ್ದು 13-18 ಸನ್ಮಾನ್ಯ ಮುಖ್ಯಮಂತ್ರಿಗಳ ರಾಜಕಾರಣದಲ್ಲಿ ವಿವಿಧ ಮೆಟ್ಟಲುಗಳನ್ನ ಏರ್ತಕ್ಕಂಥದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಂತ ನನ್ನ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಇವತ್ತು ಬೆಂಗಳೂರಿರಬಹುದು ಸುಮಾರು 1 ಲಕ್ಷ ಕೋಟಿ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತರ್ತಕ್ಕಂಥ ಐತಿಹಾಸಿಕ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾರಾದ್ರೂ ಇವತ್ತು ಬೆಂಗಳೂರು ಉಸ್ತುವಾರಿ ಮಾಡಿದ್ರೆ ಅದು ಸನ್ಮಾನ್ಯ DK ಶಿವಕುಮಾರ್ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಮುಖ್ಯಮಂತ್ರಿಗಳು 13-18 ಎಷ್ಟೆಲ್ಲ ಅನುದಾನವನ್ನ, ಅತಿ ಹೆಚ್ಚಿನ ಅನುದಾನವನ್ನ ಬೆಂಗಳೂರಿಗೆ ಕೊಟ್ಟಂತವರು. ಈ ಸಾರು ಮೊನ್ನೆ ಇದರಲ್ಲಿ ಬಜೆಟ್ ನಲ್ಲೂ ಕೂಡ 1 ಲಕ್ಷ ಕೋಟಿ ಅನುದಾನವನ್ನ ಬೆಂಗಳೂರಿಗೆ ಮೀಸಲಿಟ್ಟು ಅನೇಕ ಡೆವಲಪ್ಮೆಂಟ್ ಮಾಡತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಕಡೆ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದಕ್ಕೆ, ಮೇಜರ್ ರೋಡ್ಗೆ ಟಾರ್ ಮಾಡ್ತಕ್ಕಂಥದ್ದಕ್ಕೆ, 5 ಅಂತ ಕಾವೇರಿ ನೀರನ್ನ 5th ಸ್ಟೇಜ್ ತರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, 2 ಕರ್ನಾಟಕದ ಆಸ್ತಿಗಳು, 2 ಮಣ್ಣಿನ ಮಕ್ಕಳು, 2 ದಿಗ್ಗಜರು ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದೊಂದು ಕಡೆ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ಅವ್ರನ್ನ ಅಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂತ ವಿಧಾನಸೌಧ ಇದೇ ಎಷ್ಟು ವರ್ಷ ದೀರ್ಘ ಕಾಲದಲ್ಲಿ ಯಾವ ಮಂತ್ರಿನೂ ಕೂಡ ಅತ್ಯಾಚಾರ ವಿಧಾನಸೌಧದಲ್ಲಿ ಮಾಡಿದಂತ ನಿದರ್ಶನ ಯಾವತ್ತೂ ಕೂಡ ಇಲ್ಲ. ಅಂತ ಅವರಿಗೆ ಇವತ್ತು ಜನಮನ್ನಣೆ ಕೊಡ್ತಕ್ಕಂಥ, ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ, ಅವ್ರನ್ನ ಹೊಗಳ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ. ಇವತ್ತು ರಾಜಕಾಲುವೆ, ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಂಗೇರಿ 100ಕ್ಕೆ 99 ಕೊಚ್ಕೊಂಡು ಹೊಟ್ಟೋಗಿತ್ತು ರಾಜಕಾಲುವೆಯಿಂದ ನೀರಿಂದ. ಅದೇ ಉಪ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ 7.5 ಕೋಟಿ ಅನುದಾನವನ್ನ ಕೊಡುವ ಮುಖಾಂತರ ಮೈಸೂರು ರಸ್ತೆಯನ್ನ ನೋಡಿ ಇವತ್ತು ಯಾವ ಮಟ್ಟಕ್ಕಾಗಿದೆ. ಇವತ್ತು 16 ಕೋಟಿ ಕೊಟ್ಟಿದ್ದಾರೆ ಈ ಬೆಂಗಳೂರು ಮೈಸೂರು ರೋಡ್ ನನ್ನ ಕ್ಷೇತ್ರಕ್ಕೆ ಅಪ್ಟು ಜ್ಞಾನ ಭಾರತಿಯಿಂದ ನೈಸ್ ರಸ್ತೆ ಗಂಡ 16 ಕೋಟಿ ವೈಟ್ ಟಾಪಿಂಗ್ ಇರ್ಬೋದು, ಮತ್ತೆ ಡಾಂಬರೀಕರಣ ಕೊಡ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ತರ ಒಂದಲ್ಲ ಒಂದು 100 ಕಾರ್ಯಕ್ರಮಗಳನ್ನ ಕೊಟ್ಟಂತ ಕೀರ್ತಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕರ್ನಾಟಕದ ಜನತೆ ಬಹಳ ಅದೃಷ್ಟ ಮಾಡಿದ್ರು. ಇವತ್ತು ಹಣಕಾಸಿಲ್ಲ ಅಂತಕ್ಕಂಥದ್ದು ಬೊಬ್ಬೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ವಿಶೇಷವಾದ ಅನುದಾನವನ್ನ ಕೊಡುವ ಮುಖಾಂತರ ಇವತ್ತುವರೆಗೂ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಅನುದಾನ ಕೊರತೆ ಇಲ್ಲ ಅಂತಕ್ಕಂಥದ್ದಿಲ್ಲ.
ಆಮೇಲೆ ಯಾವುದೇ ಜಾತಿ ಸಮುದಾಯದವರಾಗ್ಲಿ ಅವರಿಗೆ ಲ್ಯಾಂಡ್ ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ, ಅನುದಾನವನ್ನ ಕೊಡ್ತಕ್ಕಂಥದ್ದು ಮಾಡ್ತಾರೆ. ನನ್ನ ಕ್ಷೇತ್ರದಲ್ಲೇ ಎಲ್ಲ ಜಾತಿ ಸಮುದಾಯದವರಿಗೆ ಜಮೀನನ್ನ ಸಿಎ ಜಾಗ ಕೊಡ್ತಕ್ಕಂಥದ್ದು, ಸರ್ಕಾರಿ ಜಮೀನು ಕೊಡ್ತಕ್ಕಂಥದ್ದು, ಅದು ವಿಶೇಷವಾಗಿ ಅವ್ರು ಯಾವುದೇ ಜಾತಿ ಭೇದ ಇಲ್ಲದೆ ಯಾರೆಲ್ಲ ಕೇಳ್ತಿದ್ದಾರೆ ಅವ್ರಿಗೆಲ್ಲ ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನ ಕೂಡ ಮಾಡ್ತಿದ್ದಾರೆ. ಯಾರು ಅತಿ ಹಿಂದುಳಿದ ವರ್ಗದ ಇದ್ದಾರೆ ಅವ್ರಿಗೆಲ್ಲ ಪೊಲಿಟಿಕಲ್ ಪವರ್ ಕೊಡ್ತಕ್ಕಂಥವರಿಗೆ MLC ಮಾಡ್ತಕ್ಕಂಥದ್ದು, MLA ಮಾಡ್ತಕ್ಕಂಥದ್ದು, ಅವ್ರಿಗೆ ಮಂತ್ರಿ ಮಾಡ್ತಕ್ಕಂಥದ್ದು. ಯಾರಾದ್ರೂ ಅಪರೂಪದ ಮುಖ್ಯಮಂತ್ರಿಗಳಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ 232 ಕೋಟಿ ರಾಜಕಾಲುವೆಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. 75 ಕೋಟಿ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಕೊಟ್ಟಿದ್ದಾರೆ. ವಾರ್ಡ್ ರಸ್ತೆ ಮಾಡ್ತಕ್ಕಂಥದಕ್ಕೆ 125 ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರ 100ಕ್ಕೆ 100 ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದಕ್ಕೆ ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಕಾರಣ. ಅದೇ ಬೇಕಾದಷ್ಟು ಮಾಮೂಲಿ ಅದನ್ನ ಮಾತನಾಡೋದಕ್ಕಂತ ಇದ್ದಾರೆ. ಯಾರು ಕೂಡ ಈ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಟಚ್ ಮಾಡ್ತಕ್ಕಂಥದ್ದು ಯಾರ ಕೈಗಳು ಆಗೋದಿಲ್ಲ. ಅವರಿಬ್ರು ಇರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯದವರಿಗೆ ಕರ್ನಾಟಕದ ಏಳ್ಗೆ ಮಾಡ್ತಕ್ಕಂಥದ್ದಕ್ಕೆ, 5 ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ, 1,30,40 ಲಕ್ಷ ಮಹಿಳೆಯರಿಗೆ 2,000 ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನ ಮಾಡ್ತಕ್ಕಂಥ ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಅವರ ಪಕ್ಷ. ಆತರ ಐತಿಹಾಸಿಕ ತೀರ್ಮಾನವನ್ನ ಮಾಡ್ತಕ್ಕಂಥ, ಐತಿಹಾಸಿಕ ಕೆಲಸವನ್ನ ಮಾಡ್ತಕ್ಕಂಥ, ಎಲ್ಲ ಜಾತಿ ಸಮುದಾಯದವರಿಗೆ ಅನುದಾನವನ್ನ ಕೊಡ್ತಕ್ಕಂಥ, ರಾಜಕೀಯವಾಗಿ ಬೆಳೆಸ್ತಕ್ಕಂಥ ಯಾರಾದ್ರೂ ತೀರ್ಮಾನ ಮಾಡಿದ್ರೆ ಅದು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ನಮ್ಮ ಡಾಕ್ಟರ್ ರವಿಕುಮಾರ್ ಅವರು ಕೂಡ ಅನೇಕ ಕೆಲಸಗಳನ್ನ ಕೂಡ ಹೇಳಿದ್ದಾರೆ. ಈ ಭಾಗದಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡಿ ಅವರ ಹಾಸ್ಟೆಲ್ ಕಟ್ಟಡ ಕಟ್ತಕ್ಕಂಥದಕ್ಕೆ ಶಾಸಕರ ಅನುದಾನದಲ್ಲೂ ಕೂಡ 10 ಲಕ್ಷ ರೂಪಾಯಿನ ನಾನು ಕೂಡ ಕೊಡ್ತಾನೆ, ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾನೆ ಅಂತಕ್ಕಂಥದ್ದನ್ನು ಹೇಳಿ ಈ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬಂದಂತ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು, ನಮ್ಮ ಸ್ವಾಮೀಜಿಗಳು, ನಮ್ಮ ಆತ್ಮೀಯರಾದಂತಹ ಸುದರ್ಶನ್ ಅವರು ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.